ಗಮನಿಸಿದಾಗ ಜೊತೆಗೆ ತಮ್ಮ ಮಗನಿಗೆ ಅಂದ್ರೆ ಕುಮಾರಸ್ವಾಮಿ ಆಗಿರ್ಬೋದು, ಮೊಮ್ಮಗ ನಿಖಿಲ್ ಆಗಿರ್ಬೋದು, ತಮ್ಮ ಕುಟುಂಬದ ರಾಜಕೀಯವನ್ನು ಮುಂದುವರಿಸುವಂಥ ಅಧಿಕಾರದಲ್ಲಿ ಏನೋ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ದಲ್ಲೇ ನಮ್ಮ ಕುಮಾರಸ್ವಾಮಿಗಳು ಅಲ್ಲಿ ಮಿನಿಸ್ಟರ್ ಇದ್ದಾರೆ, ಆ ಮಾತು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಒಂದು ಪಕ್ಷ ಇವತ್ತಂತಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ರಾಜಕೀಯ ಅಂದ್ರೆ ಏನಪ್ಪ, ದುಡ್ಡು ಹಾಕೋದು, ದುಡ್ಡು ತೆಗೆಯುವಂಥದ್ದು. ಎಷ್ಟರ ಮಟ್ಟಿಗೆ ಜನಪರವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯದ ಅನ್ನೋ ಸಹಿತ ಇವತ್ತು ಪ್ರಶ್ನೆ ಅಲ್ಲದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ನಡೆದಂಥ ಘಟನೆಗಳು ಗಮನಿಸಿದಾಗ ಇದು ಯಾವ್ಯಾವ ತಿರುಗಿ ಪಡಿಬೋದು. ಈ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಅವ್ರು ಟೀಕಾ ಮಾಡ್ತದೆ, ತುಂಬ ಸಹಜದ. ಅದು HDK ಅವರು ಪೂರ್ಣ ಪ್ರಮಾಣದಲ್ಲಿ ಚೆನ್ನಾಗತ್ರ ಆದರು ಅನ್ನೋಂಗೆ ಮಾತಾಡ್ತದೆ. ಅದಕ್ಕೆ HDK ಅವರಾಗಿರ್ಬೋದು, JDS ಆಗಿರ್ಬೋದು, ಅವರು ಉತ್ತರ ಕೊಟ್ಟಿದ್ದಾರೆ. ನೀವು ನಮಗೆ ಮೋಸ ಮಾಡಿದ್ರಲ್ಲಪ್ಪ 30 ವರ್ಷಗಳ ಹಿಂದೆ ಅಂತೇಳಿ. ಕಾಂಗ್ರೆಸ್ ಪಕ್ಷದ ದ್ರೋಹದಿಂದ ನಮ್ಮಪ್ಪ ಪ್ರಧಾನಿ ಆಗೊಂದು ಕೆಳಗಿಳಿದ್ರು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೋ ಆದರೂ ಅಂದೊಂದಿನ ರಾಜಕೀಯ ಹೆಂಗಿರ್ತದಪ್ಪ ಅಂದ್ರೆ ಕೊಡ್ಕೊಳ್ಳುವಿಕೆ ನೆಲೆಗಟ್ಟಿನ ಮೇಲೆ ನಡೆಯುವಂಥದ್ದು ಅಂತೇಳಿ. ಹೀಗಾಗಿ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಇಲ್ಲಿ ಮಾತಾಡೋದನ್ನು ಗಮನಿಸಿದಾಗ ಸಹಜವಾಗಿ ಏನಪ್ಪ ಅಂತಂದ್ರೆ ಇವತ್ತು ಈ BJPಗೆ ಈ ತೆಗೆದುಕೊಂಡಂಥ ನಿರ್ಣಯ ಕರ್ನಾಟಕದ ಮಟ್ಟಿಗೆ ಎಷ್ಟರ ತನಕ ಪ್ರಭಾವಿ ಆಗ್ಬೋದು ಅಂತೇಳಿ. ಯಾಕಂದ್ರೆ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದೆ, ಕೆಲಸನೂ ಮಾಡ್ತಾಯಿದೆ, ಗ್ಯಾರಂಟಿ ಕೊಟ್ಟದ, ಜೊತೆಗೆ ಇವತ್ತು ಈ ಸಮುದಾಯ ನೆಲೆಗಟ್ಟಿನಲ್ಲೇ, ಜಾತಿವಾರ ನೆಲೆಗಟ್ಟಿನಲ್ಲೇ ಎಲ್ಲರನ್ನೂ ಒಳಗೊಳ್ಳುವಂಥ ಕೆಲಸವನ್ನು ಸಹಿತ ಮಾಡ್ಲಿಕ್ಕಂತದ್ರಿ. ಇವತ್ತು ಸಿದ್ದರಾಮಯ್ಯರಂತೆ ಅವ್ರನ್ನೂ ಬಿಟ್ಟುಕೊಡಲಿಲ್ಲ. DK ಶಿವಕುಮಾರ್ ಅವ್ರಿಗೆ ಈ ಒಂದು CM ಪದವಿ ಕೊಟ್ಟು ಒಕ್ಕಲಿಗ ಸಮುದಾಯವನ್ನು ಸಹಿತ ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಇವೆಲ್ಲ